ಅಬ್ಬಬ್ಬಬ್ಬಬ್ಬಬ್ಬಾ ಏನಪ್ಪ ಶಿವು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಲ್ಲಪ್ಪ ಹೆಂಗದ ಜೀವನ ಅಬ್ಬಬ್ಬಬ್ಬ. ಈಗ ಮದುವೆ ಆಯ್ತಲ್ಲ ನಿಂದು. ಎಲ್ಲಿ ಬಿಡಪ್ಪ, ನಿಂದೊಂದು ಮದುವೆ ಆಯ್ತಲ್ಲ, ಹೆಂಗಾರ ಆಗ್ತದೋ ಇಲ್ಲ ಅನ್ಕೊಂಡಿದ್ದೆ ಪಾಪ. ಹೆಂಗಾರ ಆಯ್ತಲ್ಲ ನಿಂದೊಂದು ಮದುವೆ. ಭಾಳ ಕಷ್ಟ ಐತಿ ನಿನ್ ಮದುವೆ ಆಗೋದು. ಯಾಕ್ರಿ ಆಂಟಿರಿ ಹಂಗ ಅನ್ನಕತ್ತೀರಿ? ಯಾಕೆ ಇವ್ರ ಮದುವೆ ಆಗೋದು ಭಾಳ ಕಷ್ಟ ಇತ್ತೇನ್ರಿ? ಏನಾದ್ರಿ ಅಂತದು? ಏನಾಗಿತ್ರಿ? ಏ ಉಮಾ, ಅವ್ರ ಮಾತೆಲ್ಲ ನಂಬೇಡ. ಅವ್ರದ್ದೇನಿಲ್ಲ, ನಮ್ದೇನಾಗಿಲ್ಲ. ನಾನು ಈಸಿ ಆಗ್ತಿತ್ತು ಮದುವೆ. ಭಾಳ ಜನ ನಿಂತಿದ್ರು ನಾನು ನೋಡ್ಲಿಕ್ಕ. ಅದ್ರಾಗ ನಾನು ನಿನ್ನ ಇಷ್ಟಪಟ್ಟು ಮದುವೆ ಆಗೀನಿ, ಅಂಥದ್ದೇನಿಲ್ಲ. ಸುಬ್ಬಮ್ಮಂಟಿ ನೋಡ್ರಿ, ಆಕಿಗೆ ಏನೇನೋ ಹೇಳಕತ್ತೀರಲ್ರಿ. ಸುಮ್ಮನೆ ಯಾಕ್ರಿ ಆಕಿಗೆ ಹಂಗೆ ಆಟ ಆಡಿಸ್ತೀರಿ? ಜೋಕೆಲ್ಲ ಮಾಡಬೇಡ್ರಿ ಆಂಟಿ, ಇಲ್ಲಿ ಮದುವೆ ಆಗ್ಯದ ನಮ್ಮದು. ಸುಮ್ಮನೆ ನೋಡ್ರಿ ಆಂಟಿ, ಎದಕ್ಕೆ ಹಂಗೆ ಮಾಡ್ತೀರಿ? ಏ ಉಮಾ, ಅಂಥದ್ದೇನು ಆಗಿಲ್ಲ. ಅವರು ಸುಮ್ಮನೆ ನಿಂಗೆ ಜೋಕ್ ಮಾಡ್ಲಿಕ್ಕತ್ತಾರು, ಏನಾಗಿಲ್ಲ ತಗೋ. ಹೌದೇನ್ರಿ? ಆಯ್ತು ತಗರಿ, ಆಯ್ತು. ಏನ್ ಹೇಳಿಲ್ಲ ನೀವು ಅವರಿಗೆ? ಎಲ್ಲ ಮುಚ್ಚಿಟ್ಟು ಮದುವೆ ಮಾಡ್ಕಕತ್ತೀರ ಹೆಂಗ? ಎಲ್ಲ ಹೇಳಿರ ಇಲ್ಲ ಅವರಿಗೆ? ಏನಪ್ಪ ಆಕಿ ನಮ್ಮವ್ವ ಏನೇನೇ ಹೇಳಲಿಕ್ಕತ್ತಾಳಲ್ಲ ಅಲ್ಲೋಗಿ. ಏ ಸುಬ್ಬಿ, ಸುಮ್ಮನೆ ಇರು ನೀನು. ಅವರೆಲ್ಲ ಹೇಳೇ ಮದುವೆ ಆಗಿರ್ತಾರ, ನೀನು ಯಾಕೆ ಹೇಳ್ತಿದಂಗ? ಹೌದಪ್ಪ ಶಿವು, ಇದು ಮ್ಯಾಲೆಲ್ಲ ಹಾಕ್ಸಿರಲ್ಲ ಡೆಕೋರೇಷನು, ಎಲ್ಲ ಎಷ್ಟು ಖರ್ಚಾಯ್ತಪ್ಪ? ಏನ್ರಿ ಸುಬ್ಬಮ್ಮಂಟಿಯರ, ಇಡೀ ಫ್ಯಾಮಿಲಿನೇ ಕರ್ಕೊಂಬಂದು ನನ್ನ ಮದುವೆ ನಿಲ್ಲಿಸ್ಬೇಕಂತ ಮಾಡಿರ ಹೆಂಗ? ಅಷ್ಟಕ್ಕೂ ಏನು ಆಗಿಲ್ಲ ರೀ. ಎದಕ್ಕೆ ಸುಮ್ಮನೆ ಇಂಥ ಪರಿ ಜೋಕ್ ಮಾಡ್ಲಿಕ್ಕತ್ತೀರಿ? ಹೋಗ್ರಿ, ಅಲ್ಲಿ ನೀವು ಅಲ್ಲಿ ಊಟಕ್ಕೆ ಹಾಕ್ತಿರ್ತಾರೆ, ಊಟ ಮಾಡ್ಕೊಂಡು ಹೋಗ್ರಿ ಆಂಟಿ, ಹೋಗ್ರಿ. ಅಲ್ಲಿ ಎಲ್ಲಿ ಇದು ಬಂದಿಲ್ಲ ಏನೋ ಬಸಂತಿ ಬಸ್ಯ, ಅವರು ಬಂದಿದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ರಲ್ಲ, ಲೇಟ್ ಆಗ್ಲಿಕ್ಕತ್ತದ ನೋಡ್ರಿ. ಏ ಉಮಾ, ಅವರು ಸುಮ್ಮನೆ ಜೋಕ್ ಮಾಡ್ಲಿಕ್ಕತ್ತಾರ. ಅವರು ಹಾಗೆ ಮಾಡೋದು, ಹೊಸ್ದಾಗಿ ಮದುವೆ ಆಗಿವಲ್ಲ ಅದಕ್ಕೆ ಸ್ಟೇಜ್ ಮೇಲೆ ಜೋಕ್ ಮಾಡ್ಲಿಕ್ಕತ್ತಾರ. ನೀನೇನು ಅನ್ಕೋಬೇಡ. ಅಲ್ಲಿ ನಿಮ್ಮ ಅವ್ವ ಅಪ್ಪ ಬಂದ್ರು ನೋಡು, ಹೋಗಿ ಅವ್ರನ್ನ ಕರ್ಕೊಂಡೋಗಿ ಆ ರೂಮ್ನಾಗ ಕೂಡ್ಸೋಗಿ ಹೋಗು ನೀ. ಆದರೂ ಇಂಥ ಪರಿ ಈ ವಿಷಯದಾಗ ಜೋಕ್ ಮಾಡಬಾರ್ದು ಬಿಡ್ರಿ. ಆಯ್ತು ತಡೀರಿ, ನಮ್ಮ ಅಮ್ಮ ಅಪ್ಪ ಬಂದಾರ, ನಾ ಹೋಗಿ ಅವ್ರಿಗೆ ರೂಮ್ ತೋರಿಸಿ ಬರ್ತೀನಿ. ಆಂಟಿ, ಆಕಿನ ಮುಂದೆ ನೀವು ಹಾಗೆಲ್ಲ ಎದಕ್ಕಂತೀರಿ? ಸುಮ್ಮನೆ ಇರ್ಲಿಕ್ಕೆ ಹಂಗಿಲ್ಲ ಏನ್ರಿ ನಿಮ್ಗೆ? ನಾವೇನು ಆಕಿಗೆ ಮುಂದೆ ಹೇಳಿಲ್ರಿ, ಆಕಿನ ನಾವು ಚಂದ ನೋಡ್ಕೊತೀವಿ, ಹಂಗೇನಿಲ್ರಿ. ಯವ್ವ, ನಾವಲ್ಲವ ಯವ್ವ. ಪಕ್ಕ ಇಲ್ಲೇನೋ ಇವ್ರು ನನ್ನಿಂದ ಮುಚ್ಚಿಡ್ಲಿಕ್ಕತ್ತಾರ. ನಾನು ನೋಡಿದ್ರೆ ಮದುವೆ ಆಗೀನಿ. ಏನಾದರೂ ಏನು ಮುಚ್ಚಿಟ್ಟರು, ಹೆಂಗನ ಮಾಡಿ ಕಂಡಿಡಿಬೇಕು ತಡಿ. ಗೊತ್ತೈತೇನ್ರಿ ಆಂಟಿಯರ ಹೇಳಕತ್ತಿದ್ದು? ಆಕಿನ ನಾನು ಚಂದ ನೋಡ್ಕೊಳ್ತೀನಿ. ನೀವು ಹೋಗ್ರಿ, ನೀವು ಊಟ ಮಾಡಿ ಹೋಗ್ರಿ ಆ ಕಡೆ. ಆಯ್ತು ತಗೋಪ್ಪ. ಶಿವು ಯಾಕಷ್ಟು ಸಿಟ್ಟು ಆಗ್ತಿದ್ವು ಯಪ್ಪ? ಆಯ್ತು ತಗೋ, ನಾ ಹೋಗ್ತೀವಿ ತಗೋ. ರೀ ಬರ್ರಿ ಮಂಜು ಅವ್ರೆ, ಬರ್ರಿ ಹೋಗೋಣ ಬರ್ರಿ. ಹೌದು ಸುಬ್ಬಿ, ಅವಾಗ ಹೇಳಿದ್ನಲ್ಲ ನಾನು, ಅಂಥವೆಲ್ಲ ಕೆದಕ್ಬಾರ್ದು ಅವ್ರಿಗೆ ಹೇಳುದು. ಹೌದಪ್ಪ ಶಿವು, ಇದು ಎಷ್ಟು ಖರ್ಚಾಯ್ತಂತಾನೆ ಹೇಳಲಿಲ್ಲಲ್ಲ. ಏನ್ರಿ ಅಂಕಲ್, ನಿಮ್ಮ ಹೆಂಡತಿ ಒಂದು ಕಿಟಿಕಿಟಿ ಕೊಡ್ತಾರೆ, ನೀವೊಂದು ಕಿಟಿಕಿಟಿ ಕೊಡ್ತೀರಿ. ಎಷ್ಟು ಖರ್ಚಾಯ್ತಂಬದು ನಾನು ನಿಮಗೆಲ್ಲ ಮೆಸೇಜ್ ಮಾಡಿ ಕಳ್ತೀನಿ. ಏನು ಕಳಿಸ್ತೀನಿ, ಕಟ್ತೀರಾ ಹೆಂಗೆ ಹೇಳ್ರಿ? ಹೆಂಗೋ ಒಂದು ಬಂದಿರ್ತೀರಿ ಮದುವೆಗೆ, ನೋಡ್ಕೊಂಡು ತಿನ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಮನೆ ಮಂದಿಗೆ ಜಗಳ ಹಚ್ಚಿಟ್ಟು ಹೋಗ್ಬಾರ್ದು. ಅಯ್ಯ, ನಾನೇನು ಮಾಡಿನಪ್ಪ. ಆಯ್ತು ತಗೋ, ಹೋಗ್ತೀನಿ. ಏ ಬಾರೇ ಹೋಗೋಣ. ಆಯ್ತು ಬಿಡ್ರಿ, ಹೋಗೋಣ ಬರ್ರಿ. ಯಾಕೋ ಹುಡುಗ ಭಾಳ ಸಿಟ್ಟಾದನ್. ಬರ್ತೀವಪ್ಪ ಶಿವು. ಬರ್ತೀವಿ. ಊಟಕ್ಕೆ ಏನು ಮಾಡ್ಸಿರಿ? ಏನಪ್ಪ ದೋಸ್ತ, ಆರಾಮಿದ್ದಿಲ್ಲ? ನಾನು ಇಲ್ಲೇ ಹೋಗಿದ್ದೆ, ಬಂದೆ. ಈಗ ಊಟಕ್ಕೆ ಮಾಡ್ಸಿರೇನು? ಹೋಗಿ ಬರ್ತೀನಿ ತಡಿ. ಅದು ಊಟಕ್ಕೆ ಎಷ್ಟು ಖರ್ಚಾಯ್ತಂತ ಹೇಳ್ತಿದ್ದೇನಪ್ಪ? ಅಂಕಲ್, ಯಾವುದಕ್ಕಾರ ಎಷ್ಟಾರ ಖರ್ಚಾಗಲಿ ನಿಮ್ಗೆ ಯಾಕ್ರಿ, ನಾವು ನೋಡ್ಕೊತೀವಿ. ಅಲ್ಲಿ ಊಟ ಮಾಡಿ ಹೋಗ್ರಿ, ಸುಮ್ಮನೆ ನಾನು ತಲೆ ತಿನ್ಬೇಡ್ರಿ ಈ ಕಡೆ. ಅಯ್ಯ ಆಯ್ತು ತಗೋಪ್ಪ, ಹಂಗೆ ಯಾಕೆ ಮಾಡ್ತಿ? ಹೊಂಟಿನ ತಗೋ. ಏನು ಮಾಡ್ತಾರಪ್ಪ ಈ ಬಂದಿದ್ದು? ಈ ಮೂವರು ಬಂದು ಹೋದ್ರಿ. ಈಗ ಆಕಿ ಒಬ್ಬಾಕಿ ಮಗಳು ಅದಾಳ, ಆಕಿ ಏನು ಜೀವ ತಿಂತಾಳು ಇನ್ನು. ಇವ್ರನ್ನ ಯಾಕಾರ ಕರಿತೀವಿ ಅನ್ಕಂತೀನಿ ನೋಡು ಮದುವೆಗೆ. ಏನೋ ಒಂದು ಹೆಂಗೋ ಒಂದು ಒಳ್ಳೇದಾಗಲಿ ಅಂತೆಲ್ಲ ಮುಚ್ಚಿಟ್ಟು ಮದುವೆ ಮಾಡಿಕೊಂಡ್ರೆ, ಈಗ ನನ್ನ ಮಕ್ಕಳು ಬಂದು ಎಲ್ಲ ಹೇಳ್ಬಿಟ್ರು. ಈಗ ಆಕಿ ಉಮಾ ಏನು ಅನ್ಕೊಂತಾಳು, ನನ್ನ ಜೀವನ ಏನಾಗ್ತದೋ?